ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನೀವೆಲ್ಲ ದುರಂಧರ್ ಸಿನಿಮಾ ನೋಡಿರಬಹುದು. ಅದರಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಇನ್ನೇನು ಏಜೆಂಟ್ ಹಮ್ಜಾ ಸಿಕ್ಕಿಬೀಳ್ತಾನೆ ಅಂದಾಗ ಆತನನ್ನ ರಕ್ಷಿಸೋಕೆ ಓರ್ವ ಬರ್ತಾನೆ. ಆತ ಯಾರು ಅಂತ ನೋಡಿದ್ರೆ ಪಾಕಿಸ್ತಾನದ ಜನಪ್ರಿಯ ರಾಜಕಾರಣಿಯಾಗಿರ್ತಾನೆ. ಆತನನ್ನೇ ಭಾರತ ತನ್ನ ಏಜೆಂಟ್ ಆಗಿ ಮಾಡ್ಕೊಂಡಿರುತ್ತೆ. ನಾವಿವತ್ತು ಹೇಳೋಕೆ ಹೊರಟಿರೋದು ಅಂಥದ್ದೇ ಒಂದು ಕತೆ. ಹಾಲಿವುಡ್ನ ಸ್ಪೈ ಥ್ರಿಲ್ಲರ್ ಸಿನಿಮಾವನ್ನು ಮೀರಿಸುವ ಕತೆ. ಹೌದು, ಜಗತ್ತಿನಲ್ಲಿ ಇಸ್ರೇಲ್ ಮತ್ತು ಇರಾನ್ ಬದ್ಧ ವೈರಿಗಳು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಆದ್ರೆ ಯಾವ ಇರಾನ್ ನಾಯಕ ತನ್ನ ಭಾಷಣಗಳಲ್ಲಿ ಇಸ್ರೇಲ್ ಅನ್ನ ಭೂಪಟದಿಂದಲೇ ಅಳಿಸಿ ಹಾಕಬೇಕು ಅಂತ ಗುಡುಕ್ತಾ ಇದ್ನೋ, ಅದೇ ನಾಯಕನನ್ನು ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ತನ್ನ ದಾಳವಾಗಿ ಬಳಸಿಕೊಳ್ಳಲು ಹೊರಟಿತ್ತು. ಹೀಗೊಂದು ಸ್ಫೋಟಕ ಸುದ್ದಿಯೊಂದನ್ನ ಅಮೆರಿಕಾದ ಪ್ರತಿಷ್ಠಿತ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಈಗ ಹೊರಹಾಕಿದೆ. ಹಾಗಾದ್ರೆ ಇಸ್ರೇಲ್ ಜೊತೆ ಕೈ ಜೋಡಿಸಿದ್ದ ಆ ಇರಾನ್ ನಾಯಕ ಯಾರು? ಬುಡಾಪೆಸ್ಟ್ನಲ್ಲಿ ನಡೆದಿದ್ದ ಆ ರಹಸ್ಯ ಭೇಟಿಯ ಹಿಂದಿದ್ದ ಅಸಲಿ ಉದ್ದೇಶ ಏನು? ವೈಮಾನಿಕ ದಾಳಿಯ ನಡುವೆ ಆ ಕಪ್ಪು ಕಾರಿನಲ್ಲಿ ನಡೆದ ಆಪರೇಷನ್ ಹೇಗಿತ್ತು? ಕೊನೆಗೆ ಇಸ್ರೇಲ್ನ ಈ ಮಾಸ್ಟರ್ ಪ್ಲಾನ್ ಫ್ಲಾಪ್ ಆಗಿದ್ದು ಹೇಗೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಇಂಟ್ರೆಸ್ಟಿಂಗ್ ಸ್ಟೋರಿಯ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಶತ್ರುವನ್ನೇ ದಾಳವನ್ನಾಗಿ ಬಳಸಿದ ಇಸ್ರೇಲ್. ಸ್ನೇಹಿತರೆ, 2005ರಿಂದ 2013ರವರೆಗೆ ಇರಾನ್ನ ಅಧ್ಯಕ್ಷರಾಗಿದ್ದವರು ಜನಪ್ರಿಯ ನಾಯಕ ಮೊಹಮ್ಮದ್ ಅಹ್ಮದಿನೆಜಾದ್. ಜಗತ್ತಿನ ಕಣ್ಣಲ್ಲಿ ಇವರೊಬ್ಬ ಕಟ್ಟ ಇಸ್ಲಾಮಿಕ್ ನಾಯಕ. ಇರಾನ್ನ ಪರಮಾಣು ಕಾರ್ಯಕ್ರಮಕ್ಕೆ ವೇಗ ಕೊಟ್ಟಿದ್ದೇ ಇವರು. ಇಸ್ರೇಲ್ ಅನ್ನು ಕಂಡ್ರೆ ಉರಿದು ಬೀಳ್ತಾ ಇದ್ರು. ಆದ್ರೆ ಇಸ್ರೇಲ್ನ ಪ್ಲಾನ್ ಬೇರೆಯೇ ಇತ್ತು. ಇದೇ ಅಹ್ಮದಿನೆಜಾದ್ಗೆ ಅದು ಗಾಳ ಹಾಕ್ತಾ ಇತ್ತು. ಇರಾನ್ನಲ್ಲಿರುವ ಹಾಲಿ ಸರ್ಕಾರವನ್ನು ಉರುಳಿಸಿ ಮತ್ತೆ ಅಹ್ಮದಿನೆಜಾದ್ ಅವರನ್ನೇ ಅಧಿಕಾರದ ಗದ್ದುಗೆ ಮೇಲೆ ಕೂರಿಸಬೇಕು ಅನ್ನೋದು ಇಸ್ರೇಲ್ನ ಇತ್ತೀಚಿನ ರಹಸ್ಯ ಕಾರ್ಯಾಚರಣೆಯಾಗಿತ್ತು. ಇದಕ್ಕಾಗಿ ಇಸ್ರೇಲ್ ಮತ್ತು ಅಮೆರಿಕದ ಗುಪ್ತಚರ ಸಂಸ್ಥೆಗಳು ಅಹ್ಮದಿನೆಜಾದ್ ಅವರನ್ನ ತಮ್ಮ ಕಡೆಯ ಏಜೆಂಟ್ ಆಗಿ ಮಾಡಿಕೊಳ್ಳಲು ವರ್ಷಗಳಿಂದಲೂ ಪ್ರಯತ್ನ ಮಾಡ್ತಾ ಇದ್ವು ಅಂತ ವರದಿ ಹೇಳಿದೆ. ಅಹ್ಮದಿನೆಜಾದ್ ಬದಲಾಗಿದ್ಯಾಕೆ? ವಿಚಿತ್ರ ಮೇಕೋವರ್ ರಹಸ್ಯ. ಒಮ್ಮೆ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿದ ಮೇಲೆ ಅಹ್ಮದಿನೆಜಾದ್ ಸಂಪೂರ್ಣ ಬದಲಾಗಿ ಬಿಟ್ರು. ಇಸ್ರೇಲ್ ವಿರುದ್ಧ ಉರಿದು ಬೀಳೋದನ್ನ ಏಕಾಏಕಿ ನಿಲ್ಲಿಸಿದ್ರು. ಸದಾ ಹಾಕ್ತಾ ಇದ್ದ ಆ ಹಳೆಯ ವಿಂಡ್ ಬ್ರೇಕರ್ ಜಾಕೆಟ್ ಬಿಟ್ಟು ಮಾಡರ್ನ್ ಸೂಟ್ ಬೂಟ್ ಹಾಕೋದಿಕ್ಕೆ ಆರಂಭಿಸಿದ್ರು. ಗಡ್ಡ ಟ್ರಿಮ್ ಮಾಡಿದ್ರು. ಮುಖಕ್ಕೆ ಬೋಟ್ಯಾಕ್ಸ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರು. ಇಂಗ್ಲಿಷ್ ಕಲಿಯೋದಿಕ್ಕೂ ಶುರು ಮಾಡಿದ್ರು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇರಾನ್ನ ಹಾಲಿ ಸರ್ಕಾರದ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಮಾಡೋದಿಕ್ಕೆ ಆರಂಭಿಸಿದ್ರು. ಇದಕ್ಕೆ ಮುಖ್ಯ ಕಾರಣ ಇರಾನ್ನ ಸುಪ್ರೀಂ ಲೀಡರ್ ಆಗಿದ್ದ ಆಯತುಲ್ಲಾ ಅಲಿ ಖಮೇನಿ ಅಹ್ಮದಿನೆಜಾದ್ ಅವರನ್ನ ಮತ್ತೆ ಅಧ್ಯಕ್ಷೀಯ ಚುನಾವಣೆಗೆ ನಿಲ್ಲದಂತೆ 3 ಬಾರಿ ತಡೆದಿದ್ರು. ಇದರಿಂದ ರೊಚ್ಚಿಗೆದ್ದಿದ್ದ ಅಹ್ಮದಿನೆಜಾದ್ ಹೇಗಾದ್ರೂ ಸರಿ ಮತ್ತೆ ಅಧಿಕಾರ ಹಿಡಿಬೇಕು ಅಂತ ನಿರ್ಧರಿಸಿದ್ರು. ರಷ್ಯಾದ ಬೋರಿಸ್ ಎಲ್ಸಿನ್ ರೀತಿಯಲ್ಲಿ ತಾನೊಬ್ಬ ರಿಫಾರ್ಮರ್ ಆಗಿ ಬದಲಾಗಬೇಕು. ತಾನು ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅಮೆರಿಕ ಇಸ್ರೇಲ್ ಜೊತೆಗೆ ಉತ್ತಮ ಬಾಂಧವ್ಯ ಬೆಳೆಸ್ತೀನಿ ಅಂತ ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ರಂತೆ. ಇಸ್ರೇಲ್ನ ಮೊಸಾದ್ ಇದೇ ಅವಕಾಶಕ್ಕಾಗಿ ಕಾಯ್ತಾ ಇತ್ತು. ಅಹ್ಮದಿನೆಜಾದ್ಗೆ ನಮ್ಮ ಪರ ಒಲವಿದೆ ಅನ್ನೋದು ಇಸ್ರೇಲ್ಗೆ ಗೊತ್ತಾಯ್ತು. ಆದ್ರೆ ಅವರ ಜೊತೆ ಡೀಲ್ ಮಾಡೋದು ಹೇಗೆ? ಅದಕ್ಕಾಗಿ ದೊಡ್ಡ ಸ್ಕೆಚ್ ರೆಡಿ ಆಯಿತು. ಬುಡಾಪೆಸ್ಟ್ನಲ್ಲಿ ರಹಸ್ಯ ಭೇಟಿ, ಆಪರೇಷನ್ ಕವರ್ ಅಪ್. ಸ್ನೇಹಿತರೆ, 2024ರ ಆರಂಭದಲ್ಲಿ ಹಂಗೇರಿಯ ಬುಡಾಪೆಸ್ಟ್ನಲ್ಲಿರುವ ಲುಡೋವಿಕಾ ಯೂನಿವರ್ಸಿಟಿಯಲ್ಲಿ ಹವಾಮಾನ ಬದಲಾವಣೆ ಕುರಿತ ಸಮ್ಮೇಳನವೊಂದು ನಡೆಯಿತು. ಇದಕ್ಕೆ ಅಹ್ಮದಿನೆಜಾದ್ ಅವರನ್ನ ವಿಶೇಷ ಅತಿಥಿಯಾಗಿ ಕರೆಯಲಾಗಿತ್ತು. ಆದರೆ ಅಸಲಿಗೆ ಇದೊಂದು ಕವರ್ ಅಪ್ ಪ್ಲಾನ್ ಆಗಿತ್ತು. ನ್ಯೂಯಾರ್ಕ್ ಟೈಮ್ಸ್ ವರದಿ ಪ್ರಕಾರ ಈ ಸಮ್ಮೇಳನದ ನೆಪದಲ್ಲಿ ಅಹ್ಮದಿನೆಜಾದ್ ಅವರನ್ನ ಇಸ್ರೇಲ್ನ ಆಗಿನ ಮೊಸಾದ್ ಮುಖ್ಯಸ್ಥ ಡೇವಿಡ್ ಬಾರ್ನಿಯಾ ಭೇಟಿಯಾಗಿದ್ರು. ಈ ಟ್ರಿಪ್ನಲ್ಲಿ ಅಹ್ಮದಿನೆಜಾದ್ ತನಗೆ ಭದ್ರತೆ ನೀಡುತ್ತಿದ್ದ ಇರಾನ್ನ ಅನ್ಸಾರ್ ಬಾಡಿಗಾರ್ಡ್ಗಳ ಕಣ್ತಪ್ಪಿಸಿ ಗಂಟೆಗಟ್ಟಲೆ ನಾಪತ್ತೆಯಾಗ್ತಿದ್ರು. ಬಾಡಿಗಾರ್ಡ್ಗಳು ಕೇಳಿದ್ರೆ ಯೂನಿವರ್ಸಿಟಿ ಪ್ರೊಫೆಸರ್ಗಳ ಜೊತೆ ಮೀಟಿಂಗ್ ಇತ್ತು ಅಂತ ಸುಳ್ಳು ಹೇಳ್ತಿದ್ರಂತೆ. ಇದಕ್ಕೂ ಮುನ್ನ 2023ರಲ್ಲಿ ಗ್ವಾಟೆಮಾಲಾದಲ್ಲೂ ಇಂಥದ್ದೇ ಒಂದು ಸಮ್ಮೇಳನ ನಡೆದಿತ್ತು. ಆಗ್ಲೂ ಇರಾನ್ ಭದ್ರತಾ ಪಡೆಗಳು ಇವರ ಮೇಲೆ ಅನುಮಾನಗೊಂಡು ಏರ್ಪೋರ್ಟ್ನಲ್ಲೇ ತಡೆದಿದ್ವು. ಕೊನೆಗೆ ಹೈಡ್ರಾಮಾ ಮಾಡಿ ಅಹ್ಮದಿನೆಜಾದ್ ಅಲ್ಲಿಗೂ ಹೋಗಿ ಬಂದಿದ್ರು. ಅಷ್ಟೇ ಅಲ್ಲ, ಅಹ್ಮದಿನೆಜಾದ್ರ ಈ ವಿದೇಶಿ ಪ್ರಯಾಣ ಹಾಗೂ ವಸತಿಗೆ ಇಸ್ರೇಲ್ ಗುಪ್ತವಾಗಿ ಹಣವನ್ನು ಪಾವತಿಸುತ್ತಿತ್ತು ಅಂತ ಅಮೆರಿಕದ ಅಧಿಕಾರಿಗಳು ಬಾಯ್ಬಿಟ್ಟಿದ್ದಾರೆ.
ಫೆಬ್ರವರಿಯ ಆ ಸ್ಫೋಟಕ ರಾತ್ರಿ ಕಪ್ಪು ಕಾರಿನಲ್ಲಿ ಅಹ್ಮದಿನೇಜಾದ್ ಎಸ್ಕೇಪ್. ಇದೆಲ್ಲ ಒಂದು ಕಡೆಯಾದ್ರೆ ಈ ಆಪರೇಷನ್ನ ಕ್ಲೈಮ್ಯಾಕ್ಸ್ ನಡೆದಿದ್ದು ಇದೇ ವರ್ಷದ ಫೆಬ್ರವರಿ 28ರಂದು. ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಶುರುವಾದ ಆರಂಭದ ದಿನಗಳವು. ಅಹ್ಮದಿನೇಜಾದ್ ಮೇಲೆ ಇರಾನ್ ಗುಪ್ತಚರ ಪಡೆಗಳು ಹದ್ದಿನ ಕಣ್ಣಿಟ್ಟಿದ್ವು. ಈ ಟೈಮ್ನಲ್ಲಿ ಇಸ್ರೇಲ್ ಟೆಹ್ರಾನ್ನಲ್ಲಿರುವ ಅಹ್ಮದಿನೇಜಾದ್ ಮನೆಯ ಕಾಂಪೌಂಡ್ ಮೇಲೆ ಏಕಾಏಕಿ ವೈಮಾನಿಕ ದಾಳಿ ನಡೆಸಿತ್ತು. ಅವರ ಬಾಡಿಗಾರ್ಡ್ಗಳನ್ನ ಟಾರ್ಗೆಟ್ ಮಾಡೋದು ಈ ದಾಳಿಯ ಉದ್ದೇಶ ಆಗಿತ್ತು. ಈ ದಾಳಿ ನಡೆದ ತಕ್ಷಣ ಅಲ್ಲಿಗೆ ಒಂದು ಕಪ್ಪು ಬಣ್ಣದ ಫ್ಯೂಗೋಟ್ ಕಾರು ಬಂದು ನಿಂತಿತ್ತು. ಆ ಕಾರ್ನಲ್ಲಿದ್ದ ಮೊಸಾದ್ ಏಜೆಂಟ್ಗಳು ಅಹ್ಮದಿನೇಜಾದ್ ಅವರನ್ನ ಎತ್ತಾಕೊಂಡು ಅತ್ಯಂತ ವೇಗವಾಗಿ ಅಲ್ಲಿಂದ ಪರಾರಿಯಾಗಿದ್ರು. ಹಾಗೆ ಪರಾರಿಯಾದವರು ಒಂದು ರಹಸ್ಯ ಸೇಫ್ ಹೌಸ್ಗೆ ಹೋಗಿ ತಲುಪಿದ್ರು. ಈ ಸೇಫ್ ಹೌಸ್ನಿಂದಲೇ ಇರಾನ್ನ ಹಾಲಿ ಸರ್ಕಾರವನ್ನ ಉರುಳಿಸುವ ಆಪರೇಷನ್ ಶುರುವಾಗಬೇಕಾಗಿತ್ತು. ಪ್ಲಾನ್ ಫ್ಲಾಪ್ ಆಗಿದ್ದ ಹೇಗೆ? ಅಹ್ಮದಿನೇಜಾದ್ ಕಥೆ ಏನಾಯ್ತು? ಆದ್ರೆ ಇಸ್ರೇಲ್ನ ಈ ಆತುರದ ಪ್ಲಾನ್ ವರ್ಕೌಟ್ ಆಗಲಿಲ್ಲ. ಈ ಹೈ ಡ್ರಾಮಾ ರೆಸ್ಕ್ಯೂ ಆಪರೇಷನ್ ನಿಂದ ಸ್ವತಃ ಅಹ್ಮದಿನೇಜಾದೇ ಭಯ ಬಿದ್ದು ಬಿಟ್ರು. ಇಸ್ರೇಲ್ ತನ್ನನ್ನ ಅಧಿಕಾರಕ್ಕೆ ತರುವ ಪ್ಲಾನ್ ಬಗ್ಗೆ ಅವರಿಗೆ ನಂಬಿಕೆಯೇ ಹೊರಟು ಹೋಯಿತು. ಕೊನೆಗೆ ಆ ಸೇಫ್ ಹೌಸ್ನಿಂದ ಸ್ವತಃ ಅಹ್ಮದಿನೇಜಾದ್ ತಪ್ಪಿಸಿಕೊಂಡು ಓಡಿ ಬಂದ್ರು. ಆದ್ರೆ ಹಾಗೆ ಹೊರಗೆ ಬಂದವರು ಇರಾನ್ನ ಇಂಟೆಲಿಜೆನ್ಸ್ ಪಡೆಗಳ ಕೈಗೆ ಸಿಕ್ಕಿಬಿದ್ರು. ಆಗ ಇಸ್ರೇಲ್ ಜೊತೆಗಿನ ಅವರ ಸಂಪರ್ಕವು ಬಯಲಾಯಿತು. ಹೀಗಾಗಿ ಅಂದಿನಿಂದ ಅಹ್ಮದಿನೇಜಾದ್ ಅವರನ್ನ ಇರಾನ್ ಸರ್ಕಾರ ಗೃಹ ಬಂಧನದಲ್ಲಿಟ್ಟಿದೆ. ಫೆಬ್ರವರಿ ನಂತರ ಎಲ್ಲೂ ಕಾಣಿಸಿಕೊಳ್ಳದ ಇವರು ಇತ್ತೀಚೆಗಷ್ಟೇ ಹತ್ಯೆಯಾದ ಆಯತುಲ್ಲಾ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ತಲೆ ತಗ್ಗಿಸಿ ನಿಂತಿದ್ರು. ಅವರ ಸುತ್ತಲೂ ಭಾರಿ ಭದ್ರತಾ ಪಡೆಗಳನ್ನ ನಿಯೋಜಿಸಲಾಗಿತ್ತು. ಒಟ್ಟಿನಲ್ಲಿ ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳು ಇಲ್ಲ, ಶಾಶ್ವತ ಮಿತ್ರರು ಇಲ್ಲ ಅನ್ನೋದಕ್ಕೆ ಈ ಘಟನೆಯು ಈಗ ಸಾಕ್ಷಿಯಾಗಿದೆ. ಜೊತೆಗೆ ತನ್ನ ಬದ್ಧ ವೈರಿಗಳನ್ನೇ ದಾಳವನ್ನಾಗಿ ಬಳಸಿ ಇಡೀ ಇರಾನ್ನನ್ನು ವಶಪಡಿಸಿಕೊಳ್ಳುವ ಇಸ್ರೇಲ್ನ ಈ ಸೀಕ್ರೆಟ್ ಮಿಷನ್ ಕೂಡ ಬಯಲಾಗಿದೆ. ಈ ಇಂಟ್ರೆಸ್ಟಿಂಗ್ ಸ್ಟೋರಿ ಬಗ್ಗೆ ನೀವೇನು ಹೇಳ್ತೀರಿ? ಇಸ್ರೇಲ್ನ ಈ ಮಾಸ್ಟರ್ ಪ್ಲಾನ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಜಾಗತಿಕ ರಾಜಕೀಯದ ಬಗ್ಗೆ ಆಸಕ್ತಿ ಇರುವ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗಳಿಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.